ರೈಟ್. ಎಸ್ಟರ್ಡೇ ಕ್ಲಾಸ್ ಒಳಗಡೆ 9th ಕ್ಲಾಸು ಕನ್ಸ್ಟ್ರಕ್ಷನ್ ಆಫ್ ಆ್ಯಂಗಲ್ಸ್ ಕಲ್ತ್ರಿ. ಅಂದ್ರೆ ವಿದೌಟ್ ದ ಹೆಲ್ಪ್ ಆಫ್ ಪ್ರೊಟ್ರಾಕ್ಟರ್ ನಾವು ಹೆಂಗೆ ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡೋದು ಕಲ್ತೀವಿ. ಈಗ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ಸೆಕೆಂಡ್ ಎಕ್ಸಸೈಸ್. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಎ ಬಿ ಸಿ ಇನ್ ವಿಚ್ ಬಿ ಸಿ ಈಕ್ವಲ್ 7 cm, ಆ್ಯಂಗಲ್ ಬಿ 75 ಡಿಗ್ರಿ ಆ್ಯಂಡ್ ಎ ಬಿ ಪ್ಲಸ್ ಎ ಸಿ ಈಕ್ವಲ್ ಟು 13 cm. ಈ ರೀತಿ ಈ ಮೆಜರ್ಮೆಂಟಿಗಿರೋ ರೀತಿ ಟ್ರಯಾಂಗಲ್ ಎ ಬಿ ಸಿಯನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ರೈಟ್. ಫಸ್ಟ್ ಈ ಪ್ರಾಬ್ಲಮ್ ನೋಡಿ, ನಾವು ಬಿ ಸಿ ಈಕ್ವಲ್ 7 cm ಒಂದು ಲೈನನ್ನು ಹಾಕ್ಕೊಳ್ಳೋಣ. ಪೇಪರ್ ಕಾಣಕತ್ತ ಅನ್ಕೊಂಡಿನಿ, ನೋಡ್ಕೋರಿ. ಫಸ್ಟ್ ರೈಟ್, ಬಿ ಸಿ 7 cm ನಾ ಲೈನನ್ನು ಹಾಕೊತೀನಿ. ಬಿ ಸಿ ಈಕ್ವಲ್ ಟು 7 cm. ರೈಟ್. ಬಿ ಸಿ ಹಾಕಿದ ತಕ್ಷಣ, ಲೈನ್ ಹಾಕಿದ ತಕ್ಷಣ ಬಿ ಮತ್ತು ಸಿ ಮಾರ್ಕ್ ಮಾಡೋಣ. ಆ್ಯಂಗಲ್ ಬಿ 75 ಡಿಗ್ರಿ ಹೇಳಿದ್ರು ಅವರು. ಆ್ಯಂಗಲ್ ಬಿ 75 ಡಿಗ್ರಿ ನೋಡ್ಕೊರಿ. ಪ್ರೊಟ್ರಾಕ್ಟರ್ ತಗೋರಿ. 75 ಡಿಗ್ರಿ, ಇಲ್ಲಿ 60 ಇದೆ. ನೆಕ್ಸ್ಟ್ 70 ಮತ್ತು 80 ಮಿಡಲ್ ಒಂದು ಲೈನ್ ಇದೆ, ಇಟ್ ಇಸ್ 75. ರೈಟ್. ಈ ಪಾಯಿಂಟ್ ಥ್ರೂ ನಾವೇನು ಮಾಡಬೇಕಂದ್ರೆ ಒಂದು ಲೈನನ್ನು ಹಾಕೋಬೇಕು. ರೈಟ್. ರೈಟ್. ಇಲ್ಲೇ ಆ್ಯಂಗಲ್ ಬಂದು 75 ಡಿಗ್ರಿ. ನೆಕ್ಸ್ಟ್ ನಮ್ದು ಪ್ರೊಸೆಸ್ ಏನಪ್ಪ ಅಂದರೆ, ಫಸ್ಟ್ ಇನ್ನೇನು ರಿಪೀಟ್ ಮಾಡ್ತೀನಿ ನೋಡ್ರಿ. ಫಸ್ಟ್ ಬಿ ಸಿ 7 cm ಹೇಳಿದ್ರು, ಆ್ಯಂಗಲ್ ಬಿ 75 ಡಿಗ್ರಿ ಅಂದಿದ್ರು. ಆಮೇಲೆ ಥರ್ಡ್ ಕಂಡೀಷನ್ ಏನಾಗಿತ್ತಪ್ಪ ಅಂದರೆ ಎ ಬಿ ಪ್ಲಸ್ ಎ ಸಿ ಈಕ್ವಲ್ ಟು 13 cm ಅಂತ ಹೇಳಿದರು. 13 cm ಅಂದರೆ ನಾವು ಈ ಲೈನ್ ಏನು ಹಾಕಿದೀವಲ್ಲ, ಈ ಲೈನ್ ಕಾಣಿಸಕತ್ತಲ್ಲ, ಇದನ್ನು 13 cm ನಾವು ಕಟ್ ಮಾಡಬೇಕೀಗ. ರೈಟ್. 13 cm ನೀವು ಪ್ರೊಟ್ರಾಕ್ಟರ್ ತೊಗೋರಿ. ಪ್ರೊಟ್ರಾಕ್ಟರ್ ತೊಗೊಂಡು 13 cm ಎಕ್ಸ್ಟೆಂಡ್ ಮಾಡಿರಿ. ಅದನ್ನು ಎಕ್ಸ್ಟೆಂಡ್ ಯುವರ್ ಕಂಪಾಸಸ್ ಟು 13 cm. ರೈಟ್. ಇಲ್ಲಿ ಎಕ್ಸ್ಟೆಂಡ್ ಆಗಬಲ್ದು. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಈ ಸ್ಕೇಲನ್ನೇ 13 cm ಎಕ್ಸಾಕ್ಟಾಗಿ 13 cm ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಕೊ, 13 cm. ಈಗ ಆಲ್ರೆಡಿ ಈ ಲೈನ್ 15 cm ಇದೆ, ನನಗೆ ಬೇಕಾಗಿತ್ತು 13. ಇಲ್ಲಿದೆ ನೋಡ್ರಿ 13 cm. ರೈಟ್. 13 cm. ಈ 13 cm ಹಾಕಿದ ತಕ್ಷಣವೇ ನಾವು ಅದನ್ನು ಡಿ ಅಂತ ಹೆಸರು ಕೊಡ್ತೀನಿ ನಾನೀಗ ಅದಕ್ಕೆ. ಇಟ್ ಈಸ್ ಪಾಯಿಂಟ್ ಡಿ. ಈಗೇನು ಮಾಡೋಣ, ಡಿ ಸಿಯನ್ನು ಜಾಯಿನ್ ಮಾಡೋಣ. ಜಾಯಿನ್ ಡಿ ಸಿ. ಜಾಯಿನ್ ಡಿ ಸಿ. ರೈಟ್. ಈಗ ಡಿ ಸಿ ಜಾಯಿನ್ ಆಯಿತು. ಆದ ತಕ್ಷಣವೇ ನಾವೇನು ಮಾಡಬೇಕು, ಅಗೇನ್ ಇದು ಕಂಪಾಸಸ್ಸನ್ನು ಯೂಸ್ ಮಾಡಿ ಸರ್ಟನ್ ಆ್ಯಂಗಲನ್ನು ತೊಗೋಬೇಕು. ಡಿ ಮೇಲಿಟ್ಟು, ಪಾಯಿಂಟ್ ಡಿ ಮೇಲೆ ನೀಡಲ್ ಪಾಯಿಂಟನ್ನು ಇಟ್ಟು ಸರ್ಟನ್ ಆ್ಯಂಗಲನ್ನು ತೊಗೊಳ್ಳೋಣ. ಇಷ್ಟೇ ತೊಗೋಬೇಕಂತೇನಿಲ್ಲ, ನಾನು ಇಷ್ಟು ಆ್ಯಂಗಲ್ ತೊಗೊಂಡಿದ್ದೀನಿ. ಈಗ ಆ್ಯಂಗಲ್ ತೊಗೊಂಡು ಇದನ್ನು ಈ ರೀತಿ ಆರ್ಕ್ ಹಾಕ್ಕೊತೀನಿ ನಾನು. ರೈಟ್. ಸರ್ಟನ್ ಆ್ಯಂಗಲ್ ಎಷ್ಟಾದರೂ ತೊಗೋರಿ. ಇದೇ ಮೆಜರ್ಮೆಂಟ್ ಈಗೇನು ಚೇಂಜ್ ಮಾಡಲಾರ್ದಂಗೆ, ಈ ಕಂಪಾಸಸ್ಸನ್ನು ಏನು ಚೇಂಜ್ ಮಾಡಲಾರ್ದಂಗೆ ಈ ಸಿ ಮೇಲೆ ಇಟ್ಟು ಅಗೇನ್ ಒಂದು ಆ್ಯಂಗಲನ್ನು ಹಾಕೋಬೇಕು. ಇಲ್ಲಿ ಹಾಕ್ಕೊಂಡ್ವೆ. ಬಟ್ ಏನು ಕಂಡೀಷನ್ ಅಪ್ಪ ಅಂದರೆ, ಇಲ್ಲೇ ಏನು ಆರ್ಕ್ ಹಾಕಿದ್ದೀವಿ ಇಲ್ಲಿ ಆ್ಯಂಗಲ್, ಈ ಸೈಜಿಗೆ ಕಟ್ ಮಾಡಬೇಕು. ಇಲ್ಲಿ ನೋಡ್ಕೊರಿ. ನೀಡಲ್ ಪಾಯಿಂಟ್ ನೋಡ್ರಿ, ಈ ಸ್ಕೆಚ್ ಪೆನ್ ಪಾಯಿಂಟ್ ನೋಡ್ಕೊರಿ. ಈ ಸೈಜಿಗೆ ನಾವು ಇದನ್ನು ಈ ಪಾಯಿಂಟ್ ಮೇಲೆ ಇಟ್ಟು, ಇಲ್ಲಿ ನೋಡ್ಕೊರಿ, ಕರೆಕ್ಟಾಗಿ ನೋಡ್ಕೊರಿ, ಈ ಪಾಯಿಂಟ್ ಮೇಲೆ ಇಟ್ಟು ಕಟ್ ಮಾಡ್ಬೇಕು ಅದನ್ನು. ಈ ಏನು ಆ್ಯಂಗಲ್ ಇದೆ ಇದೇ ಸೈಜ್ ಆ್ಯಂಗಲ್ ಬರಬೇಕಿಲ್ಲೇ, ಎರಡು ಸೇಮ್ ಆ್ಯಂಗಲ್ಸ್ ಇರಬೇಕು. ಆ ರೀತಿ ಅದನ್ನು ಕಟ್ ಮಾಡಿಕೊಂಡು ಜಾಯಿನ್ ಮಾಡಬೇಕು. ಈಗ ಇದನ್ನು ಜಾಯಿನ್ ಮಾಡೋಣ. ನಾನು ಮಾಡ್ತೀನಿ ನೋಡ್ರಿ. ಜಾಯಿನ್ ದಿಸ್ ಲೈನ್. ಈಗ ನಮಗೆ ಇಲ್ಲೇನು ಪಾಯಿಂಟ್ ಸಿಕ್ತಲ್ಲ, ದಿಸ್ ಈಸ್ ಪಾಯಿಂಟ್ ಎ. ಸೊ ದಿಸ್ ಈಸ್ ಟ್ರಯಾಂಗಲ್ ಎ ಬಿ ಸಿ. ಇನ್ ದಿಸ್ ಟ್ರಯಾಂಗಲ್ ದ ಲೆಂತ್ ಆಫ್ ಬಿ ಸಿ ಈಸ್ 7 cm ಆ್ಯಂಡ್ ಆ್ಯಂಗಲ್ ಬಿ ಈಸ್ 75 ಡಿಗ್ರಿ. ಎ ಬಿ ಪ್ಲಸ್ ಎ ಸಿ ಈಕ್ವಲ್ ಟು 13 cm. ರೈಟ್. ನೋಡ್ಕೋರಿ, ನಂದು ಎ ಬಿ ಮೆಜರ್ಮೆಂಟ್ ಅವ್ರು ಹೇಳಿದ್ರು ಎ ಬಿ ಪ್ಲಸ್ ಎ ಸಿ 13 cm ಅಂದಿದ್ರು. ನಂದು ಎ ಬಿ 5.5 cm ಇದೆ. ನೆಕ್ಸ್ಟ್ ಎ ಸಿ 7.5 cm ಇದೆ. ಸೊ ಎ ಬಿ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು 13 cm ಅವ್ರು ಕೊಟ್ಟಿರೋ ಮೆಜರ್ಮೆಂಟ್. ನಂದು ಹಾಕಿದ ಮೇಲೆ ಬಂದಿರೋದು ಎ ಬಿ 5.5
ಪ್ಲಸ್ ಎ ಸಿ 7.5 ಸೆಂಟಿಮೀಟರ್. ನೋಡಿರಿ ಇವು ಎರಡು ಕೂಡಿಸ್ರಿ 13 ಸೆಂಟಿಮೀಟರ್. ಸೊ ದಿಸ್ ಇಸ್ ದ ಟ್ರಯಾಂಗಲ್ ಎ ಬಿ ಸಿ ಫಾರ್ ದಿ ಗಿವನ್ ಮೆಜರ್ಮೆಂಟ್ಸ್. ಅದೇ ರೀತಿ ಸೆಕೆಂಡ್ ಪ್ರಾಬ್ಲಮ್, ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಎ ಬಿ ಸಿ ಇನ್ ವಿಚ್ ಬಿ ಸಿ ಈಕ್ವಲ್ ಟು 8 ಸೆಂಟಿಮೀಟರ್, ಆಂಗಲ್ ಬಿ 45 ಡಿಗ್ರಿ, ಎ ಬಿ ಮೈನಸ್ ಎ ಸಿ ಈಕ್ವಲ್ ಟು 3.5 ಸೆಂಟಿಮೀಟರ್. ಅಲ್ಲೇನು ಹೇಳಿದ್ರು ಫಸ್ಟ್ ಪ್ರಾಬ್ಲಮ್ದೊಳಗಡೆ ಎ ಬಿ ಪ್ಲಸ್ ಎ ಸಿ ಇತ್ತು, ಇಲ್ಲೇ ಎ ಬಿ ಮೈನಸ್ ಎ ಸಿ ಈಕ್ವಲ್ ಟು 3.5 ಸೆಂಟಿಮೀಟರ್. ಅಂದರೆ ಎ ಬಿ ಒಳಗಡೆ ಸೈಡ್ ಎ ಸಿಯನ್ನು ಮೈನಸ್ ಮಾಡಿದರೆ 3.5 ಸೆಂಟಿಮೀಟರ್ ಬರಬೇಕು. ಈ ಮೆಜರ್ಮೆಂಟ್ಸಿಗೆ ನಾವು ಟ್ರಯಾಂಗಲನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು. ಫಸ್ಟ್ ಈಗ ನೋಡ್ಕೊರಿ, ಬಿ ಸಿ 8 ಸೆಂಟಿಮೀಟರ್ ಇದೆ, ಆಂಗಲ್ ಬಿ 45 ಇದೆ. ಫಸ್ಟ್ ನಾನು ಬೇಸ್ ಲೈನನ್ನು ಹಾಕೊಂಡ್ಬಿಡ್ತೀನಿ. ದ ಲೆಂತ್ ಆಫ್ ಬೇಸ್ ಲೈನ್ ಈಸ್ 8 ಸೆಂಟಿಮೀಟರ್. ರೈಟ್, ಫಸ್ಟ್ 8 ಸೆಂಟಿಮೀಟರ್ ಲೈನನ್ನು ನಾನು ಹಾಕೊತೀನಿ ಇಲ್ಲಿ. ಫಸ್ಟ್ ಡ್ರಾ ಎ ಬೇಸ್ ಬಿ ಸಿ ವಿಚ್ ಈಸ್ ಈಕ್ವಲ್ ಟು 8 centimeter. So mark first point as B, second point as C, and we know that angle B is 45 degree. Angle B is 45. 10, 20, 30, 40, between 40 and 50 there is angle that is 45 degree. ಇದನ್ನ ಜಾಯಿನ್ ಮಾಡೋಣ. ಈಗ ಈ ಲೈನನ್ನು ಹಾಕೊಂಡ್ಬಿಡ್ತೀನಿ ನಾನು. ಇಷ್ಟು ಲೈನ್ ಹಾಕ್ಕೊಂಡು ಆದಮೇಲೆ ನಮಗೇನು ಹೇಳಿದ್ರು ಅವರು, ಎ ಬಿ ಮೈನಸ್ ಎ ಸಿ ಏನು 3.5 ಸೆಂಟಿಮೀಟರ್ ಅಂತ ಹೇಳಿದರು. ಅದನ್ನು ನಾನು ಇಲ್ಲಿ ಕಟ್ ಮಾಡ್ತೀನಿ. ಈ ಲೈನನ್ನು 3.5 ಸೆಂಟಿಮೀಟರ್ಗೆ ನಾನು ಕಟ್ ಮಾಡ್ತೀನಿ ಅದನ್ನು. ಸೊ ಟೇಕ್ ಯುವರ್ ಕಂಪಾಸ್ ಆ್ಯಂಡ್ ಎಕ್ಸ್ಟೆಂಡ್ ಇಟ್ ಟು 3.5 ಸೆಂಟಿಮೀಟರ್. ತೊಗೊಂಡಾದಮೇಲೆ 3.5 ಸೆಂಟಿಮೀಟರ್ಗೆ ಎಕ್ಸಾಕ್ಟಾಗಿ ಬಿ ಮೇಲಿಟ್ಟು ಅದನ್ನು ಆ ಲೈನನ್ನು ಕಟ್ ಮಾಡಿರಿ. ನಮಗೊಂದು ಪಾಯಿಂಟ್ ಸಿಕ್ತಿಲ್ಲ. ಐ ಮಾರ್ಕ್ ದಿಸ್ ಪಾಯಿಂಟ್ ಆ್ಯಸ್ ಡಿ. ಡಿ ಅಂತ ನಾನು ಮಾರ್ಕ್ ಮಾಡ್ತೀನಿ. ಅದನ್ನು ನಾನು ಜಾಯಿನ್ ಮಾಡಿಬಿಡ್ತೀನಿ. ಈಗ ಜಾಯಿನ್ ಡಿ ಸಿ. ನಾನು ಡಿ ಸಿಯನ್ನು ಜಾಯಿನ್ ಮಾಡಿದೆ. ಈಗ ನಮ್ಮ ಕೆಲಸ ಏನು ಅಂದರೆ, ಈಗೇನು ಡಿ ಸಿ ಲೈನ್ ಬಂದೈತಿ, ಇದ್ರ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೋಬೇಕು. ಅಂದರೆ ಇದ್ರ ಮಿಡ್ ಪಾಯಿಂಟ್ ಬರಬೇಕು. ನನಗೆ ಮಿಡ್ ಪಾಯಿಂಟ್ ಬರಬೇಕಂದ್ರೆ ಡಿ ಸಿ ಲೈನಿಂದ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೋಬೇಕು. ರೈಟ್, ಈಗ ಈ ಡಿ ಸಿ ಲೈನಿಂದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಿಡಿಬೇಕು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಈ ಡಿ ಸಿ ಲೈನ್ ಏನಿದೆ ಎಕ್ಸಾಕ್ಟ್ ಅದ್ರ ಮಿಡ್ ಪಾಯಿಂಟ್ ಕಂಡು ಹಿಡಿಬೇಕು. ಅದ್ರ ಬೈಸೆಕ್ಟ್ ಮಾಡಬೇಕು, ಎರಡು ಸಮನಾದ ಭಾಗ ಮಾಡಬೇಕು. ಆ ರೀತಿ ಭಾಗ ಮಾಡಬೇಕಂದ್ರೆ ಈ ಡಿ ಸಿ ಲೈನಿಂದ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೋಬೇಕು. ತೊಗೊಂಡು ಸಿ ಮೇಲಿಟ್ಟು ಒಂದು ಆರ್ಕು, ಸಿ ಮೇಲ್ಗಡೆ ಈ ಲೈನ್ ಮೇಲ್ಗಡೆ ಒಂದು ಆರ್ಕ್, ಈ ರೀತಿ ಕೆಳಗಡೆ ಒಂದು ಆರ್ಕ್. ಅದೇ ರೀತಿ ಡಿ ಮೇಲಿಟ್ಟು ಆ ಎರಡು ಆರ್ಕನ್ನು ಜಾಯಿನ್ ಮಾಡಬೇಕು. ಮೇಲೊಂದು ಆರ್ಕ್, ನೆಕ್ಸ್ಟ್ ಕೆಳಗಡೆ ಒಂದು ಆರ್ಕ್. ಜಾಯಿನ್ ಆಯ್ತು. ಈಗ ನೆಕ್ಸ್ಟ್ ಸ್ಕೇಲ್ ತೊಗೊಂಡು ಈ ಎರಡು ಪಾಯಿಂಟ್ಸನ್ನು ಜಾಯಿನ್ ಮಾಡಬೇಕು. ನಾನು ಜಾಯಿನ್ ಮಾಡಿದೆ. ಆದರೆ ಕಂಡೀಷನ್ ಏನಂದರೆ, ಈ ಒರಿಜಿನಲ್ ಲೈನ್ ಏನಿತ್ತಲ್ಲ, ಫಸ್ಟ್ನೇ ಲೈನ್ ಏನಿತ್ತು, ಈ ಎರಡೂ ಲೈನು ಇಂಟರ್ಸೆಕ್ಟ್ ಆಗಬೇಕು. ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮತ್ತು ಈ ಲೈನ್ ಎರಡನ್ನೂ ಎಕ್ಸ್ಟೆಂಡ್ ಮಾಡಿರಿ. ಎಲ್ಲಿ ಜಾಯಿನ್ ಹಾಕೋ ಆಗಲೇವು, ಅವು ಜಾಯಿನ್ ಆಗುವವರೆಗೂ ಎಕ್ಸ್ಟೆಂಡ್ ಮಾಡ್ತಾನೆ ಇರಬೇಕು. ನೋಡ್ಕೊರಿ, ನಂದು ಇಲ್ಲಿ ಆಯ್ತು. ಈಗ ನಾನು ಮತ್ತೆ ಎಕ್ಸ್ಟೆಂಡ್ ಮಾಡ್ತೀನಿ. ರೈಟ್, ಇಲ್ಲಿ ಪಾಯಿಂಟ್ ಸಿಕ್ತು. ಈಗ ಈ ಪಾಯಿಂಟ್ ಏನು ಸಿಕ್ತು, ದಿಸ್ ಈಸ್ ಪಾಯಿಂಟ್ ಎ. ಆ ಪಾಯಿಂಟ್ ಏನು ತೊಗೊಂಡು ಇಲ್ಲೇ ಜಾಯಿನ್ ಮಾಡ್ತೀನಿ. ಜಾಯಿನ್ ಎ ಸಿ. ಜಾಯಿನ್ ಎ ಸಿ. ಈಗ ಎ ಸಿ ಜಾಯಿನ್ ಆಯ್ತು. ಈಗ ನಮಗೆ ಅವ್ರು ಹೇಳಿದ್ರಲ್ಲ ಏನು ಟ್ರಯಾಂಗಲ್ ಎ ಬಿ ಸಿ ಹಾಕ್ರಿ ಅಂತ, ಆ ಟ್ರಯಾಂಗಲ್ ಸಿಕ್ತು. ಅವ್ರ ಕಂಡೀಷನ್ ಏನಾಗಿತ್ತು ಅಂದರೆ, ಎ ಬಿ ಮೈನಸ್ ಎ ಸಿ ವಿಚ್ ಈಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಇತ್ತು. ರೈಟ್, ನೋಡ್ಕೋರಿ, ನಂದು ಅವ್ರೇನು ಹೇಳಿದ್ರು ಕಂಡೀಷನ್ನು, ಎ ಬಿ ಮೈನಸ್ ಎ ಸಿ ವಿಚ್ ಈಸ್ ಈಕ್ವಲ್ ಟು 3.5 ಸೆಂಟಿಮೀಟರ್. ಸೊ ದ ಲೆಂತ್ ಆಫ್ ಎ ಬಿ ನಂದು ನೋಡ್ರಿ, ಎ ಬಿ ಲೆಂತ್ ನಂದು ಎಷ್ಟು ಐತಪ್ಪ ಅಂದ್ರೆ 13.5 ಐತಿ. ಮೈನಸ್ ಎ ಸಿ ಲೆಂತ್ ಬಂದು 10 ಸೆಂಟಿಮೀಟರ್ ಐತಿ. ಸೊ ವಿಚ್ ಈಸ್ ಈಕ್ವಲ್ ಟು 3.5 ಸೆಂಟಿಮೀಟರ್. ಕರೆಕ್ಟ್ ಐತಿ ಈಗ ನಾವು ಹಾಕಿದ್ದು. ಓಕೆ, ಥ್ಯಾಂಕ್ ಯು. Exercise 6.2 9th class constructions. Third problem, construct a triangle PQR in which QR is equal to 6 cm, angle Q equal to 60 degree and PR minus PQ equal to 2 cm. ನಾವು ಸೆಕೆಂಡ್ ಪ್ರಾಬ್ಲಮ್ನೊಳಗೆ ಏನು ಹಾಕಿದ್ವಿ ಅಂದರೆ ಟ್ರಯಾಂಗಲ್ ಎ ಬಿ ಸಿ ಹಾಕಿದ್ವಿ. ಅಲ್ಲಿ ಬಿ ಸಿ 8 ಸೆಂಟಿಮೀಟರ್ ಇತ್ತು, ಆ್ಯಂಗಲ್ ಬಿ 45 ಡಿಗ್ರಿ ಇತ್ತು. ಆಮೇಲೆ ಎ ಬಿ ಮೈನಸ್ ಎ ಸಿ ಇತ್ತು. ಇದನ್ನು ಅದೇ ಡೈರೆಕ್ಷನ್ನಾಗ ಹೋದರೆ ಎ ಸಿ ಮೈನಸ್ ಎ ಬಿ ಆಗುತ್ತೆ. ರಿವರ್ಸ್ ಆಯ್ತು. ಈಗ ಇಲ್ಲಿ
ಅಂದರೆ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಬರುತ್ತೆ ಇದು 2 ಸೆಂಟಿಮೀಟರ್. ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಹಾಕ್ಬೇಕಂತ. ಫಸ್ಟ್ ಡ್ರಾ ಎ ಲೈನ್ ಕ್ಯೂ ಆರ್ ಇಸ್ ಕೊಟ್ಟು 6 ಸೆಂಟಿಮೀಟರ್. ಫಸ್ಟ್ ಡ್ರಾ ಎ ಲೈನ್ ಕ್ಯೂ ಆರ್ ವಿಚ್ ಈಸ್ ಈಕ್ವಲ್ ಟು 6 centimeter. Right. This is point Q and this is point R. QR this is 6 centimeter. Next angle Q 60 degree. Angle Q 60 degree. Okay. 10, 20, 30, 40, 50, 60. And 60 degree. Next join this line. ಈ ಲೈನನ್ನು ಜಾಯಿನ್ ಮಾಡಿರಿ. ಆಗ ನಾನು ಈ ರೀತಿ ಜಾಯಿನ್ ಮಾಡಿದ್ದೆ, ಬಟ್ ಈಗ ರಿವರ್ಸ್ ಡೈರೆಕ್ಷನ್ನ ಬರಬೇಕು. ಅಂದರೆ ಕ್ಯೂನಿಂದ ಈ ಕಡೆಗೆ ಬರಬೇಕು. ಯಾಕಂದರೆ ಇಲ್ಲಿ ಪಾಯಿಂಟ್ ಪಿ ಬಂತು ಅನ್ಕೋರಿ, ಪಿ ಆರು ಪಿ ಕ್ಯೂಕಿನ ಹೆಚ್ಚಿರಬೇಕು. ಯಾಕಂದರೆ ಪಿ ಆರ್ ಮೈನಸ್ ಪಿ ಕ್ಯೂ ಇಕ್ವಲ್ ಟು 2 ಸೆಂಟಿಮೀಟರ್ ಅಂದರೆ ಪಿ ಆರ್ ಇಸ್ ಗ್ರೇಟರ್ ದ್ಯಾನ್ ಪಿ ಕ್ಯೂ. ಆದ್ದರಿಂದ ಪಿ ಆರ್ ಗ್ರೇಟರ್ ದ್ಯಾನ್ ಬರಬೇಕಂದ್ರೆ ನಮಗೆ ಬರೋ ಈ 2 ಸೆಂಟಿಮೀಟರ್ ಲೈನನ್ನು ಈ ಮುಂದೆ ತೊಗೋಬಾರ್ದು, ರಿವರ್ಸ್ ಡೈರೆಕ್ಷನ್ನ ತೊಗೋಬೇಕು, ಅಪೋಸಿಟ್ ಡೈರೆಕ್ಷನ್ನಾಗ ತೊಗೋಬೇಕು. ನಾನು ಅದನ್ನು ಇಲ್ಲಿ ಎಕ್ಸ್ ಅಂತ ಕರಿತೀನಿ. ದಿಸ್ ಇಸ್ ಕ್ಯೂ ಎಕ್ಸ್ ಲೈನ್. ಈ ಕ್ಯೂ ಎಕ್ಸ್ ಲೈನಿಂದ ಅಪೋಸಿಟ್ ಡೈರೆಕ್ಷನ್ ಬರಬೇಕು. ಈಗ ಅವ್ರು ಹೇಳಿದ್ರಲ್ಲ ಪಿ ಆರ್ ಮೈನಸ್ ಪಿ ಕ್ಯೂ ಕೊಟ್ಟು 2 ಸೆಂಟಿಮೀಟರ್. ನಿಮ್ಮ ಪ್ರೊಟ್ರಾಕ್ಟರ್ ಇದು ಕಾಂಪಾಸಸ್ ತೊಗೋರಿ. ಇಲ್ಲಿ 2 ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡಿರಿ ನಿಮ್ಮ ಕಾಂಪಾಸಸ್ಸನ್ನು. ಮಾಡಿದ ಮೇಲೆ 2 ಸೆಂಟಿಮೀಟರ್ ಆದ ತಕ್ಷಣವೇ ಏನಂದ್ರೆ 2 ಸೆಂಟಿಮೀಟರ್ ಇದೆ, ಕ್ಯೂ ಮೇಲಿಟ್ಟು ರಿವರ್ಸ್ ಈ ಕಡೆ ಡೈರೆಕ್ಷನ್ ಒಳಗೆ, ಮೇಲೆಲ್ಲ ಕೆಳಗಡೆ. ಆಯ್ತು, 2 ಸೆಂಟಿಮೀಟರ್ ನಾನು ಕಟ್ ಮಾಡಿದೆ. ಆ 2 ಸೆಂಟಿಮೀಟರ್ ಏನು ಕಟ್ ಮಾಡಿದ್ದು ನೀವು ಅದನ್ನು ಏನು ಮಾಡಿರಿ, ಇದಕ್ಕೆ ಜಾಯಿನ್ ಮಾಡೋಣ. ಆರಕ್ಕೆ ಜಾಯಿನ್ ಮಾಡ್ತೀನಿ ನಾನು ಅದನ್ನು. ರೈಟ್, ನಾನು ಈ ಪಾಯಿಂಟನ್ನು ಎಸ್ ಅಂತ ಕರಿತೀನಿ. ಐ ಮಾರ್ಕ್ ದಿಸ್ ಪಾಯಿಂಟ್ ಆಸ್ ಎಸ್. ಇನ್ನೂ ಪಿ ಪಾಯಿಂಟ್ ಸಿಕ್ಕಿಲ್ಲ. ಆ ಪಿ ಪಾಯಿಂಟ್ ಸಿಗಬೇಕು ಅಂದರೆ ನಮಗೇನು ಹೊಸ ಲೈನ್ ಬಂತಲ್ಲ ಎಸ್ ಆರ್, ಆಗಲೇನು ಹೊಸ ಲೈನ್ ಬಂದಿತ್ತು, ಅದರ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೊಂಡು ಅದನ್ನು ಬೈಸೆಕ್ಟ್ ಮಾಡಿದ್ವಿ. ಈಗ ಈ ಎಸ್ ಆರ್ ಲೈನನ್ನು ಬೈಸೆಕ್ಟ್ ಮಾಡಬೇಕು. ನಾನು ಆಲ್ರೆಡಿ ಹೇಳೀನಿ, ಈ ಎಸ್ ಆರ್ ಲೈನ್ ಏನಿದೆ ಅದರ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೊಂಡು ಅದನ್ನು ಬೈಸೆಕ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ಎಸ್ ಮೇಲಿಟ್ಟು ಮೇಲೊಂದು ಆರ್ಕ್, ಈ ಕಡೆಗೆ ಕೆಳಗಡೆ ಒಂದು ಆರ್ಕ್. ಅದೇ ರೀತಿ ಆರ್ ಮೇಲಿಟ್ಟು ತಡ್ರಿ, ಸ್ವಲ್ಪ ಹೆಚ್ಚಿಗೆ ತೊಗೋಬೇಕು ಇದನ್ನು. ಆರ್ಕನ್ನು ದೊಡ್ಡದಾಗಿ ಮಾಡ್ತೀನಿ ನಾನು. ಇಲ್ಲೊಂದು ಅದೇ ರೀತಿ ರಿಮೈನಿಂಗ್ ಆರ್ಕನ್ನು ಜಾಯಿನ್ ಮಾಡಬೇಕು. ಮಾಡಿದಾದಮೇಲೆ ಈ 2 ಪಾಯಿಂಟನ್ನು ಈಗೇನು ಬಂದವಲ್ಲ ಇವನ್ನ ಜಾಯಿನ್ ಮಾಡಿಬಿಡೋಣ. ಜಾಯಿನ್ ಮಾಡಿದೆ ನಾನು. ಈಗೇನು ಒರಿಜಿನಲ್ ಲೈನ್, ಈ ಕ್ಯೂ ಎಸ್ ಲೈನು ಮತ್ತು ಈ ಹೊಸ ಲೈನ್ ಏನು ಇಂಟರ್ಸೆಕ್ಟ್ ಆಕ್ಕವು ಈ ಪಾಯಿಂಟ್ ಕಡೆಗೆ, ಈ ದಿಸ್ ಈಸ್ ಪಾಯಿಂಟ್ ಪಿ. ಈಗ ಪಿ ಆರನ್ನು ನಾನು ಜಾಯಿನ್ ಮಾಡ್ತೀನಿ. ಜಾಯಿನ್ ಪಿ ಆರ್, ಜಾಯಿನ್ ಪಿ ಆರ್. ಸೊ ವಿ ಗೆಟ್ ಎ ಟ್ರಯಾಂಗಲ್ ಪಿ ಕ್ಯೂ ಆರ್. ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಯಾಕಂದರೆ ಇಲ್ಲಿ ಪಿ ಆರ್ದ ಲೆಂತು ಪಿ ಕ್ಯೂಕಿನ ಜಾಸ್ತಿ ಅಂತ ಹೇಳ್ಯಾರ ಅವರು. ಅದು ಜಾಸ್ತಿ ಇದ್ದಾಗ ನಾವು ರಿವರ್ಸ್ ಡೈರೆಕ್ಷನ್ನ 2 ಸೆಂಟಿಮೀಟರ್ ಹಾಕೋಬೇಕು. ಇದು 2 ಸೆಂಟಿಮೀಟರ್. ಆ್ಯಂಡ್ ದ ಲೆಂತ್ ಆಫ್ ಕ್ಯೂ ಆರ್ ಈಸ್ 6 ಸೆಂಟಿಮೀಟರ್. ಆ್ಯಂಡ್ ಆ್ಯಂಗಲ್ ಕ್ಯೂ ಈಸ್ 60 ಡಿಗ್ರಿ. ಈ ರೀತಿ ಅವ್ರು ಕೊಟ್ಟಿರೋ ಮೆಜರ್ಮೆಂಟಿಗೆ ಡ್ರಾ ಮಾಡಬೇಕು. ಹಾಂ, ನೋಡ್ಕೊರಿ. ಪಿ ಆರ್ ಮೈನಸ್ ಪಿ ಕ್ಯೂ ಹೇಳ್ತೀನಿ ನಿಮಗೆ. ಪಿ ಆರ್ ನಂದು ಬಂದು 5 ಸೆಂಟಿಮೀಟರ್ ಇದೆ. ಪಿ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಪಿ ಕ್ಯೂ 3 ಸೆಂಟಿಮೀಟರ್ ಇದೆ. ಸೊ ಪಿ ಕ್ಯೂ 3 ಸೆಂಟಿಮೀಟರ್. ಅವ್ರೇನು ಮೆಜರ್ಮೆಂಟ್ ಹೇಳಿದ್ರಲ್ಲ, ಪಿ ಆರ್ ಮೈನಸ್ ಪಿ ಕ್ಯೂ 5 ಮೈನಸ್ 3 ದಟ್ ಈಸ್ 2 ಸೆಂಟಿಮೀಟರ್. ಈ ರೀತಿ ಬರುವಂಗೆ ಕನ್ಸ್ಟ್ರಕ್ಷನ್ ಮಾಡಬೇಕು. ರೈಟ್, ನೆಕ್ಸ್ಟ್ ಪ್ರಾಬ್ಲಮ್ಮು. ಇದು 4 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ನು. ಈ ಚಾಪ್ಟರ್ ಒಳಗಡೆ 4 ಮಾರ್ಕ್ಸಿಗೆ ಒಂದು ಡೆಫಿನೆಟ್ ಆಗಿ ಕ್ವಶನ್ ಇರುತ್ತೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ 4th ಕ್ವಶನ್ ಏನಿದೆ ಅಂದ್ರೆ, ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಇನ್ ವಿಚ್ ಆ್ಯಂಗಲ್ ವೈ 30 ಡಿಗ್ರಿ, ಆ್ಯಂಗಲ್ ಝೆಡ್ 90 ಡಿಗ್ರಿ ಆ್ಯಂಡ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಸ್ ಈಕ್ವಲ್ ಟು 11 ಸೆಂಟಿಮೀಟರ್. ಈ ಪ್ರಾಬ್ಲಮ್ನೊಳಗಡೆ ಫಸ್ಟ್ ನಮ್ಮ ಕಾನ್ಸಂಟ್ರೇಷನ್ ಯಾವ ರೀತಿ ಇರಬೇಕಂದ್ರೆ, ಇಲ್ಲೇನು ಕೊಟ್ಟಾರಲ್ಲ ಅವರು, ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಕ್ವಲ್ 11 ಸೆಂಟಿಮೀಟರ್. ಇದನ್ನು ಒಂದು ಲೈನ್ ಫಸ್ಟ್ ಈ 11 ಸೆಂಟಿಮೀಟರ್ ಮೆಜರ್ಮೆಂಟ್ ಇರೋ ಒಂದು ಲೈನನ್ನು ಹಾಕಬೇಕು. ಹಾಕಿದಾದ್ಮೇಲೆ ಅವ್ರು ಇಲ್ಲಿ ಹೇಳಿದ್ರು, ವೈ ಎಷ್ಟು ಹೇಳ್ಯಾರ ಅವರು, 30 ಡಿಗ್ರಿ ಹೇಳ್ಯಾರ ಮತ್ತು ಝೆಡ್ 90 ಡಿಗ್ರಿ ಹೇಳ್ಯಾರ. ಇದನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು.
ರೈಟ್, ನಾನು ಹೇಳ್ದಂಗೆ ಫಸ್ಟ್ 11 ಸೆಂಟಿಮೀಟರ್ ಲೈನ್ ಹಾಕ್ಕೊಳ್ಳೋಣ. ಫಸ್ಟ್ ಡ್ರಾ ಲೈನ್ ಆಫ್ ಲೆಂತ್ 11 ಸೆಂಟಿಮೀಟರ್. ರೈಟ್, 11 ಸೆಂಟಿಮೀಟರ್ ಆಯಿತು. ಇದನ್ನು ಫಸ್ಟ್ ಪಾಯಿಂಟ್ನ ಪಿ ಅಂತ ಮಾರ್ಕ್ ಮಾಡಿರಿ, ಸೆಕೆಂಡ್ ಪಾಯಿಂಟನ್ನು ಕ್ಯೂ ಅಂತ ಮಾರ್ಕ್ ಮಾಡೋಣ. ಈಗ ಪ್ರೊಟ್ರಾಕ್ಟರ್ ತೊಗೊಂಡು ಆ್ಯಂಗಲ್, ಫಸ್ಟ್ ಆ್ಯಂಗಲ್ ಏನು ಹೇಳಿದ್ರಲ್ಲ, ಆ್ಯಂಗಲ್ 30 ಡಿಗ್ರಿ, Z 90 ಡಿಗ್ರಿ ಅಂತ ಹೇಳಿದ್ರು, ಅಷ್ಟೇ ಮೆಜರ್ಮೆಂಟ್ ಆ್ಯಂಗಲ್ಸನ್ನು ನಾವಿಲ್ಲೇ ಇಟ್ಕೋಬೇಕು. ಆ್ಯಂಗಲ್ ಪಿ ಮೇಲೆ 30 ಡಿಗ್ರಿ, ಆ್ಯಂಗಲ್ ಪಿ ಮೇಲೆ 30 ಡಿಗ್ರಿ, ಇದನ್ನು ಲೈನ್ ಹಾಕೋಬೇಕು. ಆ್ಯಂಗಲ್ ಪಿ 30 ಡಿಗ್ರಿ, 30 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಕ್ಯೂ ಅವ್ರು ಎಷ್ಟು ಮೆಜರ್ಮೆಂಟ್ 90 ಡಿಗ್ರಿ ಹೇಳಿದ್ರಲ್ಲ ಅದೇ ಮೆಜರ್ಮೆಂಟೇ ಇಟ್ಕೋಬೇಕು. ಆ್ಯಂಗಲ್ ಕ್ಯೂ ಇಟ್ ಈಸ್ 90 ಡಿಗ್ರಿ. ರೈಟ್, ನೋಡ್ಕೊರಿ, ಫಸ್ಟ್ ಅವ್ರೇನು ಮೆಜರ್ಮೆಂಟ್ ಹೇಳಿದ್ರು 30 ಡಿಗ್ರಿ ಮತ್ತು 90 ಡಿಗ್ರಿ ಅದೇ ಆ್ಯಂಗಲ್ಸ್ನ ಇಟ್ಕೊಂಡಿನಿ. ಈಗ ನಾವೇನು ಮಾಡಬೇಕಂದ್ರೆ ಈ ಆ್ಯಂಗಲ್ಸನ್ನು ಬೈಸೆಕ್ಟ್ ಮಾಡಬೇಕು. ಬೈಸೆಕ್ಟ್ ಅಂದರೆ ಇದೇನು 30 ಡಿಗ್ರಿ ಇತ್ತಲ್ಲ, 30 ಡಿಗ್ರಿ ಹಾಫು 15 ಡಿಗ್ರಿ, 13 ಡಿಗ್ರಿ ಹಾಫು 15 ಡಿಗ್ರಿ ತೊಗೋಬೇಕು. 15 ಡಿಗ್ರಿ ನೋಡ್ಕೊರಿ, ಇದು 30 ಇತ್ತು, ಇದರ ಅರ್ಧ 10, ಇಲ್ಲಿ 15 ಇದೆ, ಅದನ್ನು ತೊಗೋಬೇಕು. ನೆಕ್ಸ್ಟ್ 90 ಡಿಗ್ರಿ ಏನಿತ್ತಲ್ಲ ಅದರ ಅರ್ಧ ತೊಗೋಬೇಕು, 45 ಡಿಗ್ರಿ. ಈಗ ಇದು 90 ಇದೆ, 90ಕಿನ ಈ ಕಡೆ ರಿವರ್ಸ್ ಡೈರೆಕ್ಷನ್ ಬರ್ತೀನಿ ನಾನು, ಅಥವಾ ಇಲ್ಲಿ ಬರ್ತೀನಿ 10, 20, 30, 40 ಮತ್ತು 50 ಮಧ್ಯೆ ಇಲ್ಲಿ 50 ಡಿಗ್ರಿ. ಈ ರೀತಿ ತೊಗೋಬೇಕು. ಫಸ್ಟ್ ಅವ್ರು ಹೇಳಿರೋ ಮೆಜರ್ಮೆಂಟ್ ಹಾಕಬೇಕು 30 ಡಿಗ್ರಿ 90 ಡಿಗ್ರಿ, ಮತ್ತು ನೆಕ್ಸ್ಟ್ ಸ್ಟೆಪ್ನೊಳಗಡೆ ಬೈಸೆಕ್ಟ್ ಮಾಡಬೇಕಂದ್ರೆ ಹಾಫ್ ತೊಗೋಬೇಕು, ಹಾಫ್ ಆ್ಯಂಗಲ್ಸನ್ನು ತೊಗೋಬೇಕು. ತೊಗೊಂಡು ಲೈನನ್ನು ಎಳಿಬೇಕು. ಇದೇನು 45 ಇತ್ತು, ಈ 45 ಲೈನನ್ನು ಈ ರೀತಿ ಹಾಕ್ರಿ. ನೆಕ್ಸ್ಟ್ ಇದು 30 ಡಿಗ್ರಿ, ಎರಡು ಒಂದು ಕಡೆ ಜಾಯ್ನ್ ಹಾಕವು. 15 ಡಿಗ್ರಿ ಅಂದರೆ 30 ಹಾಫು, ಎರಡು ಜಾಯ್ನ್ ಆದು. ಈಗೇನು ಜಾಯ್ನ್ ಆದು ಇಲ್ಲೇ, ದಿಸ್ ಈಸ್ ಪಾಯಿಂಟ್ XYZ ಏನು ಟ್ರಯಾಂಗಲ್ ಹೇಳಿದ್ರಲ್ಲ ಅದರದ್ದು ಫಸ್ಟ್ ವರ್ಟೆಕ್ಸ್ ಇದು, ಎಕ್ಸ್ ಸಿಕ್ತು ಈಗ ನಮಗೆ. ಹಾಂ, ನೆಕ್ಸ್ಟ್ ಇಲ್ಲಿ ಎರಡು ಲೈನ್ ಸಿಕ್ಕವು ನಮಗೆ, ಒಂದು PX ಇನ್ನೂ ಒಂದು QX. ಈ ಎರಡು ಲೈನ್ಸನ್ನು ಬೈಸೆಕ್ಟ್ ಮಾಡಬೇಕು. ಬೈಸೆಕ್ಟ್ ಅಂದರೆ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ತೊಗೋಬೇಕು. ಅದು ಮಿಡ್ ಪಾಯಿಂಟ್ ಅಂದರೆ ಈ PX ಲೈನ್ ಏನಿದೆಯಲ್ಲ ಅದರ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೋರಿ. ಕಂಪಾಸಸ್ಸನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಪಿ ಮೇಲೆ ಇಟ್ಟು ಒಂದು ಆರ್ಕ್ ಮೇಲೆ, ಇನ್ನೂ ಒಂದು ಆರ್ಕ್ ಕೆಳಗಡೆ, ಈ ರೀತಿ ಜಾಯಿನ್ ಮಾಡಿರಿ. ನೆಕ್ಸ್ಟ್ ಕ್ಯೂ ಮೇಲಿಟ್ಟು ಅದೇ ಆರ್ಕ್ಸನ್ನು ಕಂಪ್ಲೀಟ್ ಮಾಡಿರಿ. ಮೇಲೊಂದು ರೀತಿ ಕೆಳಗೊಂದು. ರೈಟ್, ಈಗ ಏನು ಬೈಸೆಕ್ಟ್ ಮಾಡಿದಂಥ ನಮ್ಮದು ಲೈನ್ ಇತ್ತು, ಇದನ್ನು ಫಸ್ಟ್ ಲೈನ ನಾವು ಬೈಸೆಕ್ಟ್ ಮಾಡ್ತೀನಿ ನೋಡಿರಿ. ಇವನ್ನೆರಡನ್ನು ಜಾಯಿನ್ ಮಾಡೋಣ. ಸೊ ದಿಸ್ ಈಸ್ ಮಿಡ್ ಪಾಯಿಂಟ್. ಇದು ಈ ಲೈನಿಂದ ಮಿಡ್ ಪಾಯಿಂಟ್. ಇದನ್ನು ಇಲ್ಲೇನು ಕಟ್ ಆಗೈತಲ್ಲ, PQ ಲೈನ್ ಏನು ಕಟ್ ಮಾಡೈತಲ್ಲ, ದಿಸ್ ಈಸ್ ಪಾಯಿಂಟ್ Y. ಇದೇ ರೀತಿ ಇಲ್ಲಿ ಇನ್ನೂ ಒಂದು ಲೈನ್ ಇದೆ QX, ಅದರ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೋರಿ. ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೋರಿ. ಕ್ಯೂ ಮೇಲಿಟ್ಟು ಒಂದು ಆರ್ಕ್, ಈ ಕಡೆಗೆ ಕೆಳಗಡೆ ಒಂದು ಆರ್ಕ್, ಕೆಳಗಡೆ ಒಂದು ಆರ್ಕ್. ನೆಕ್ಸ್ಟ್ X ಮೇಲಿಟ್ಟು ಆರ್ಕ್ಸನ್ನು ಜಾಯಿನ್ ಮಾಡಿರಿ. ನೋಡ್ಕೊರಿ, X ಮೇಲಿಟ್ಟೀನಿ, ಈ ಆರ್ಕ್ ಇಲ್ಲಿ ಜಾಯಿನ್ ಆಯಿತು. ನೆಕ್ಸ್ಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ತಡ್ರಿ ಲೈನನ್ನು. ಈಗ ಸಿಗುತ್ತೆ ನಮಗದು, ಇಲ್ಲೇ ಜಾಯ್ನ್ ಆಗೈತೆ ಅದು. ಇರಲಿ, ಏನು ಪ್ರಾಬ್ಲಮ್ ಆಗಲ್ಲ. ಆ ಲೈನ್ ಬೈಸೆಕ್ಟ್ ಆಗುತ್ತೆ. ಬೈಸೆಕ್ಟ್ ಆದಂಥ ಲೈನ್ ಇಲ್ಲೇ ಇಂಟರ್ಸೆಕ್ಟ್ ಆಗೈತೆ. ಸೊ ದಿಸ್ ಈಸ್ ಪಾಯಿಂಟ್ Z. ಇಲ್ಲೇನೈತಲ್ಲ ಪಾಯಿಂಟ್ Z. ಈಗೇನು ಮಾಡಿರಿ, XZ ಜಾಯಿನ್ ಮಾಡಿರಿ, ಆಮೇಲೆ XY ಜಾಯಿನ್ ಮಾಡಿರಿ. ಸೊ ವಿ ಗೆಟ್ ಎ ಟ್ರಯಾಂಗಲ್ XYZ. ಈ ಸ್ಟೆಪ್ಸನ್ನು ಇನ್ನೇನು ರಿಪೀಟ್ ಮಾಡ್ತೀನಿ ನೋಡಿರಿ. ಫಸ್ಟ್ ಅವ್ರೇನು 11 ಸೆಂಟಿಮೀಟರ್ ಹೇಳಿದ್ರು, XY + YZ + ZX. ಆ 11 ಸೆಂಟಿಮೀಟರ್ ಲೈನ್ ಹಾಕಬೇಕು. ಸೊ PQ = 11 ಸೆಂಟಿಮೀಟರ್. ಇಲ್ಲಿ ಬೇಕಾದ್ರೆ ಬರೀ ಅಂದ್ರೆ ಬರೀತೀನಿ ನಾನು. ಸೊ PQ 11 ಸೆಂಟಿಮೀಟರ್. ನೆಕ್ಸ್ಟ್ ಆ್ಯಂಗಲ್ Y ಏನು ಹೇಳಿದ್ರಲ್ಲ 30 ಡಿಗ್ರಿ, ಅಷ್ಟೇ ಆ್ಯಂಗಲ್ P ಹಾಕೋರಿ 30 ಡಿಗ್ರಿ. ಆ್ಯಂಗಲ್ Q 90 ಡಿಗ್ರಿ ಹೇಳಿದ್ರು ಅವರು, ಆ್ಯಂಗಲ್ Z 90 ಡಿಗ್ರಿ ಹಾಕೋರಿ. ಹಾಕ್ಕೊಂಡಾದ್ಮೇಲೆ ಬೈಸೆಕ್ಟ್ ಮಾಡಿರಿ.
ಬೈಸೆಕ್ಟ್ ಬೋತ್ ಆ್ಯಂಗಲ್ಸ್. ಬೈಸೆಕ್ಟ್ ಬೋತ್ ದ ಆ್ಯಂಗಲ್ಸ್, ಎರಡು ಆ್ಯಂಗಲ್ಸನ್ನು ಬೈಸೆಕ್ಟ್ ಮಾಡಿರಿ. ಬೈಸೆಕ್ಟ್ ಆದಮೇಲೆ ಅವು ಎಲ್ಲಿ ಹೋಗಿ ಜಾಯಿನ್ ಆಕ್ಕವು, ಅವಾಗ ನಮಗೆ ಪಾಯಿಂಟ್ ಎಕ್ಸ್ ಸಿಗುತ್ತೆ. ಆಮೇಲೆ ಏನು ಮಾಡಿರಿ, ಡ್ರಾ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಪಿ ಎಕ್ಸ್ ಆ್ಯಂಡ್ ಕ್ಯೂ ಎಕ್ಸ್. ಅವು ಎಲ್ಲಿ ಹೋಗಿ ಪಿ ಎ ಕ್ಯೂನ ಜಾಯಿನ್ ಆಕ್ಕವು, ಅಲ್ಲಿ ನಮಗೆ ಪಾಯಿಂಟ್ ವೈ ಮತ್ತು ಪಾಯಿಂಟ್ ಝೆಡ್ ಸಿಗುತ್ತೆ. ಸೊ ವಿ ಗೆಟ್ ಎ ಟ್ರಯಾಂಗಲ್ ಎಕ್ಸ್ ವೈ ಆ್ಯಂಡ್ ಝೆಡ್. something ಇದು ರೈಟ್. ಮೆಜರ್ಮೆಂಟ್ಸ್ ಹೇಳ್ತೀನಿ ನೋಡ್ರಿ. ಪಿ ಕ್ಯೂ ಇದು ಎಕ್ಸ್ ವೈ, ಫಸ್ಟ್ ಎಕ್ಸ್ ವೈ ಇಸ್ ಈಕ್ವಲ್ ಟು 4.8 centimeter and YZ 3.9 centimeter and XZ ಅಥವಾ ZX is 2.3 centimeter. ನೋಡ್ರಿ ಉಷ್ಟು ಕೂಡಿಸ್ರಿ 11 ಪಾಯಿಂಟ್ಸ್, ಅದು ಎಕ್ಸಾಕ್ಟಾಗಿ 11 ಸೆಂಟಿಮೀಟರ್ ಬರುತ್ತೆ. ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು. ದಯವಿಟ್ಟು ಇದನ್ನು ಜಾಸ್ತಿ ಸಲ ಪ್ರಾಕ್ಟೀಸ್ ಮಾಡಿರಿ, ಒಂದೇ ಸಲಕ್ಕೆ ಬರಲ್ಲ, ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟು. ಓಕೆ, ಥ್ಯಾಂಕ್ ಯು.